ಸರ್ ಅವ್ರೂ ಕಾರ್ಪೊರೇಷನ್ನು ಪಂಚಾಯತಿ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದವ್ರಿ. ಅವರು ಪ್ರಚಾರ ಪ್ರಿಯರಾಯ್ತಾವ್ರಿ. ಒಂದು 2-3 ಕಾರ್ಯಕ್ರಮ ಮೂಗಿಗೆ ತುಪ್ಪ ತೋರಿಸೋ ಥರ ಮಾಡವ್ರೆ. ಈ ಟ್ಯಾಕ್ಸು ಕೃಷಿಗೇನೋ ಮಾಡಿದ್ದೀವಿ ಅನ್ನೋದು ಈ ಥರದ್ದು 2-3 ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಿಹಾರ ಕೊಟ್ರಲ್ಲ, ಕರ್ನಾಟಕದವರು ಏನು ಮಾಡಿದರು? 19 ಜನ ಲೋಕಸಭೆ ಕಳಿಸಿದ್ದಾರೆ. ಕಳೆದ ಬಾರಿ 27 ಜನ ಲೋಕಸಭೆ ಕಳಿಸಿದ್ದಾರೆ. ಪ್ರಧಾನಮಂತ್ರಿ ಆಗಲಿಕ್ಕೆ ಮೋದಿಯವರಿಗೆ ಕರ್ನಾಟಕನೂ ಸಹ ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. 3ನೇ ಬಾರಿಗೂ ಮೊದಲು 2ನೇ ಬಾರಿ ಮಾಡಿ 3ನೇ ಬಾರಿಗೆ ಬರಗಾಲದ ಮೆಮೊರಂಡಮು ದುಡ್ಡು ಕೊಡಲ್ಲ. 7ನೇ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸದ ಘೋಷಣೆ ಮಾಡಿರೋ ಹಣ ದುಡ್ಡು ಕೊಡಲ್ಲ. ಅವ್ರ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಘೋಷಣೆ ಮಾಡಿರೋದು ಕೊಡಲ್ಲ. ತುಂಗಭದ್ರಾ ಅಚ್ಚುಕಟ್ಟಿಗೆ ಮಾಡ್ತೀನಿ ಅಂದರೆ ದುಡ್ಡು ಕೊಡಲ್ಲ. ನಾವು ಯಾವ ರೀತಿ ಬಜೆಟನ್ನು ಅಭಿನಂದಿಸಬೇಕು ಹೇಳಿ? ಯಾವ ರೀತಿ ಬಜೆಟನ್ನು ನಾವು ಅಭಿನಂದಿಸಬೇಕು? ನಮಗೇನಾದ್ರು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸೌತಲ್ಲಿ ನಮ್ಮ ಕೊನೆಯದು. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ತಮಿಳ್ನಾಡವರು ಹೆಚ್ಚಿಗೆ ತೊಗೊಂಡೋಗೋರೆ. ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ, ಅವ್ರಿಗೆ ನಮ್ಮಷ್ಟು ಸಮಸ್ಯೆ ಕಡಿಮೆ ಇರ್ಬೋದು. ಆಂಧ್ರದವರು ಸಹ ತಮಿಳ್ನಾಡು ಥರ ಉಪಯೋಗಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನ ಏನು ಮಾಡಿದ್ರು? ಇಲ್ಲಿ ಕಾಂಗ್ರೆಸ್ಸು ಆಡಳಿತ ಇದೆ, ಆಯಿತು. ಕಳೆದ ಬಾರಿ BJPನೇ ಇತ್ತು. ಅವಾಗಲಾರು ಮಾಡ್ತಾರೆ ಅಂದ್ಕೊಂಡಿದ್ದ ನಾವು. ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ 2 ಕಡೆ ಟೂ ಟೈರ್ ಅಂತಿರು ಅಂತ. ಅವಾಗಲೂ ಮಾಡಲಿಲ್ಲ, ಇವಾಗಲೂ ಮಾಡಲ್ಲ. ಟೋಟಲಿ ಆ ಬಜೆಟನ್ನು ಒಳಗಡೆ ಹೋಗಿ ನೋಡಿದ್ರೆ ಆ ಥರದ್ದು ಈ ರಾಷ್ಟ್ರಕ್ಕೆ ಏನು ಅನುಕೂಲ ಆಗುವಂಥ ಒಂದು ಬಜೆಟ್ ಅಲ್ಲ. ಮತ್ತು ಮೇಲ್ನೋಟಕ್ಕೆ ಸ್ವಲ್ಪ ಏನೋ ಮಾಡಿರ್ಬೋದು, ಪ್ರಯತ್ನ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ.